ನೇತ್ರ ನೇತ್ರ ಇದು ಯಾಕಪ್ಪ ಹಿಂಗೆ ಸಪ್ಪ ಕೂತಿದಿ? ತಿಂಡಿ ಮಾಡ್ಬವ? ಯಾವ ತಿಂಡಿನೂ ಬೇಡ, ಏನು ಬೇಡಮ್ಮ. ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವ ತಿಂಡಿ ಕಟ್ಕೊಂಡು ಏನಾಗ್ಬೇಕು ಹೇಳು? ಯಾಕವ್ವ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀವಿ? ಏನಾಯ್ತು? ಇನ್ನು ಏನಾಗಬೇಕಮ್ಮ? ನಿಂಗೇನು ಕಣ್ಣು ಕಾಣಿಸ್ತಿಲ್ವಾ? ನನಗೆ ಎಷ್ಟು ಕಷ್ಟಪಡ್ತಿದ್ದೀನಿ, ಎಷ್ಟು ಕಷ್ಟ ಕೊಡ್ತಿದ್ದಾರೆ ಮನೆಯವರೆಲ್ಲ ಸೇರಿಕೊಂಡು. ಏನಾಯ್ತು ಅಂತ ಕೇಳ್ತೀಯಲ್ಲ? ಅಲ್ಲ ಕಣಮ್ಮ, ಮನೆ ಕೆಲಸ ಮಾಡೋದೇ ನೀನೊಂದು ದೊಡ್ಡ ಕಷ್ಟ ಅಂದ್ಕೊಂಡ್ರೆ ಹೆಂಗವ? ಅಮ್ಮ ನನಗೆ ಆಗ್ತಾ ಇಲ್ಲ, ದಯವಿಟ್ಟು ನನಗೆ ಹಿಂಸೆ ಕೊಡ್ಬೇಡ ನೀನು. ಇದನ್ನೆಲ್ಲ ಸಾಕು ಅಂತ ದೊಡ್ಡಮ್ಮಂಗೆ ಹೇಳು, ದಯವಿಟ್ಟು ಹೋಗಮ್ಮ. ಹಂಗಲ್ಲ ಕಣಮ್ಮ. ಅಮ್ಮ ಪ್ಲೀಸ್ ಹೋಗು ಸುಮ್ಮನೆ. ಅತ್ತೆ ದೊಡ್ಡತ್ತೆ ತಿಂಡಿ ಮಾಡಕ್ಕೆ ಕರಿತಾ ಇದ್ದಾರೆ, ಬನ್ನಿ. ಹಾಂ ಬರ್ತೀನಿ. ಬವ್ವ ನೇತ್ರ ಸರಿ ಬಿಡು, ಇಲ್ಲಿಗೆ ತಗೊಳ್ತೀನಿ. ಏನಾಯ್ತು ನೇತ್ರ, ಯಾಕೆ ಹಿಂಗೆ ಗೊತ್ತಿದೆ? ತಿಂಡಿ ತಿನ್ನು ಬಾ. ನಾನು ತಿಂಡಿ ತಿನ್ಬೇಕಾ ಬೇಡವಾ ನನಗೆ ಗೊತ್ತಿದೆ. ನೀನು ಯಾರು ಅದನ್ನೆಲ್ಲ ಕೇಳಕ್ಕೆ? ಯಾಕೆ ನನ್ನ ಜೀವನ ಜೊತೆ ಆಟ ಆಡ್ತಾ ಇದೆಯಾ ನೀನು? ಏನು ಅಂತ ಮಾತಾಡ್ತಾ ಇದ್ದೀಯ ನೇತ್ರ? ನಿನ್ನ ಜೀವನ ಜೊತೆ ನಾನು ಆಟ ಆಡ್ತಾ ಇದ್ದೀನ? ಏನು ಅಂತ ಮಾತಾಡ್ತಿದ್ಯಾ ನೀನು? ಮತ್ತೆ ಇನ್ನೇನಂತ ಹೇಳ್ಬೇಕು ಹೇಳು? ನನ್ನ ಜೀವನ ಹಾಳು ಮಾಡಿ ಈ ಪರಿಸ್ಥಿತಿಗೆ ತಂದಿರೋದು ನೀನೇನೆ. ಯಾಕೆ ನಿನ್ಗೆ ಅದೇನು ಗೊತ್ತಿಲ್ವಾ? ಹಾಂ, ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡ್ತೀಯ ನೀನು ಎಲ್ಲರ ಮುಂದೆ. ಆದರೆ ನನ್ನ ಜೀವನ ಹಿಂಗೆ ಹಾಳಾಗೋ ಕಾರಣ ನಾನಲ್ಲ, ನೀನು. ಏನು ಮಾತಾಡ್ತಿದ್ಯಾ ನೇತ್ರ ನೀನು? ನಾನೇನು ಮಾಡಿದೆ? ನೀನು ಕೆಲಸ ಕಲೀಲಿ ಅಂತ ದೊಡ್ಡಮ್ಮಂಗೆ ಹೇಳಿದೆ ತಪ್ಪ? ನಿಮ್ಮ ದೊಡ್ಡಮ್ಮ ಕೆಲಸ ಮಾಡಲಿ ಅಂತ ಅವಳು ಹೇಳಿದ್ರು, ಅದಕ್ಕೆ ನಾನು ಹೇಳ್ಕೊಟ್ಟೆ ಅಷ್ಟೇ. ಅದ್ರಲ್ಲಿ ಏನು ತಪ್ಪು? ನೀನು ಕೆಲಸ ಕಲ್ತಿರೋದೇ ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಮನೆ ಕೆಲಸ ಮಾಡೋದು ನಿನ್ನ ಜೀವನ ಹಾಳು ಮಾಡ್ದಂಗ? ಮನೆ ಕೆಲಸ ಮಾಡೋಂಥ ಹಿಂಸೆ ಕೊಡ್ತಿರೋದು ನನ್ನ ನೆಮ್ಮದಿ ಹಾಳು ಮಾಡ್ದಂಗೆ. ಆದರೆ ನನ್ನ ಗಂಡನಿಂದ ನನ್ನ ದೂರ ಮಾಡಿ ಡೈವರ್ಸ್ ಕೊಡಿಸಿದ್ದು ನನ್ನ ಜೀವನ ಹಾಳು ಮಾಡ್ದಂಗೆ. ನಿಂಗೇನು ಗೊತ್ತಿಲ್ಲ ಆ ಥರ ಆಡಬೇಡ ಪ್ರೇಮ. ನೋಡಿ ನೇತ್ರ, ನೀನು ಏನು ಹೇಳ್ತೀಯ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ. ಏನಂತ ಬಿಟ್ಟು ಹೇಳು. ಏನು ಹೇಳಬೇಕು, ಏನೇ ಹೇಳಬೇಕು ನಿನಗೆ? ಗಣೇಶ್ಗೆ ನನ್ನ ಆದ್ಮಿ ಜೊತೆ ಮದುವೆ ಫಿಕ್ಸ್ ಆಗಿತ್ತು, ಗೊತ್ತಾನೆ ನಿನಗೆ? ಅವ್ರಿಗೆ ಮದುವೆ ಮಾಡ್ಕೋತೀವಿ ಅಂತ ತುಂಬ ಆಸೆ ಇಟ್ಕೊಂಡಿದ್ರು ಅವರು. ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಆದರೆ ನೀನೇನು ಮಾಡಿದೆ? ನೀನು ಏನೇ ಮಾಡಿದೆ? ನನ್ನ ತಮ್ಮ ಮದುವೆ ಮಾಡಿಕೊಂಡು ನನ್ನ ಜೀವನನ ಹಾಳು ಮಾಡಿದೆ. ನನ್ನ ಗಂಡ ನನ್ನ ಡೈವರ್ಸ್ ಕೊಟ್ಟು ಆ ಮನೆಯಿಂದ ಓಡಿಸೋ ಹಾಗೆ ಮಾಡಿದೆ. ನಂದೀಶ ಅವ್ನ ಮದುವೆ ಆಗಿದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗೆ ಇರ್ತಿತ್ತಾ ಹೇಳು? ಅವ್ನು ನಿನ್ನೇನು ಮದುವೆ ಆಗಿದ್ರೆ ತಾನೇ ನನಗೆ ಹಿಂಗೆ ಆಗಿರೋದು? ಹೇಳು ನೀನೇ. ನನ್ನ ನಾದಿನ ಮದುವೆ ಆಗಿದ್ರೆ ನಂದೀಶ ನಾನು ಚೆನ್ನಾಗಿರ್ತಿದ್ದೆ, ನನ್ನ ಗಂಡನ ಮನೆಗೆ ಆರಾಮಾಗಿರ್ತಿದ್ದೆ. ಅವಳು ಅಷ್ಟೇ ಇಲ್ಲಿ ಬಂದು ಚೆನ್ನಾಗಿರ್ತಿದ್ಲು. ಆದರೆ ಅದೆಲ್ಲ ಹಾಳು ಮಾಡಿದ್ದು ನೀ ತಾನೇ? ನಿನ್ನಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ಇವತ್ತು ನನ್ನ ಪರಿಸ್ಥಿತಿಗೆ ನೀನೇ ಕಾರಣ ಪ್ರೇಮ. ಅಲ್ಲ ನೇತ್ರ, ಅದಕ್ಕೂ ನನಗೂ ಏನು ಸಂಬಂಧ? ನಾನು ನಿನ್ನ ತಮ್ಮ ನಮ್ಮ ಲವ್ ಮಾಡ್ತಿದ್ದೆ, ಮದುವೆ ಅದೇ ಅಷ್ಟೇ. ನೀವು ತಾನೇ, ನಿಮ್ಗೆ ತಾನೇ ಅದ್ರಲ್ಲಿ ತಪ್ಪಿರೋದು. ನೀವು ಯಾಕೆ ಅವ್ರನ್ನ ಕೇಳಿದೆ ಮಾತು ಕೊಟ್ರಿ? ನಾವು ನನ್ನ ತಮ್ಮ ಮದುವೆ ಆಗ್ತಾನೆ ಅನ್ನೋ ಧೈರ್ಯದ ಮೇಲೆ ಮಾತು ಕೊಟ್ವಿ. ಇವತ್ತು ಮದುವೆ ಆಗಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು. ನನ್ನ ಜೀವನ ಬೀದಿ ಪಾಲು ಮಾಡಿದ್ದು ನೀನು, ನಿನ್ನ ಗಂಡ. ನನ್ನ ಜೀವನ ಹಾಳು ಮಾಡಿ ನನ್ನ ಪರಿಸ್ಥಿತಿಗೆ ಕಾರಣ ಆಗಿರೋದು ನೀನು, ನಿನ್ನ ಗಂಡನೇ. ನೀನೇ ನೇತ್ರ, ಏನಿದು ನೀನು ಹಿಂಗೆ ಮಾತಾಡ್ತಿದ್ಯಾ? ನೀನು ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡ್ಬೇಡ ನೀನು. ಹೌದು, ನೀನೇ ಕಾರಣ. ಮಾತಾಡ್ತೀನಿ ಕಣೆ, 1000 ಸತಿ ಹೇಳ್ತೀನಿ. ನೀನೇ ಕಾರಣ ನನ್ನ ಜೀವನ ಹಾಳಾಗೋಕ್ಕೆ. ಇವತ್ತು ನನ್ನ ಜೀವನ ಹಾಳು ಮಾಡಿ ಕೂಸಿರೋದಲ್ಲದೆ ನನ್ನ ನೆಮ್ಮದಿನೂ ಹಾಳು ಮಾಡ್ತಾ ಇದೆಯಾ? ನಮ್ಮ ದೊಡ್ಡಮ್ಮಗೆ ಏನೇನೋ ಹೇಳ್ಕೊಟ್ಟು ನನ್ನ 4 ಗಂಟೆ ರಾತ್ರಿಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ಕೆಲಸದೊಳಗಿರೋ ಥರ ಮಾಡಿದ್ಯಾ. ನನ್ನ ಜೀವನ, ನನ್ನ ನೆಮ್ಮದಿ, ನನ್ನ ಬದುಕು ಎಲ್ಲ ಹಾಳು ಮಾಡಿದ್ಯಾ ನೀನು. ನೀನು ಮಾತ್ರ ಉದ್ಧಾರ ಆಗಲ್ಲ ಕಣೆ. ನೇತ್ರ ಸಾಕು, ಸುಮ್ಮನಿರು. ಈ ಥರ ಎಲ್ಲ ಮಾತಾಡ್ಬೇಡ ಪ್ಲೀಸ್. ನನಗೆ ಬೇಜಾರಾಗುತ್ತೆ ನೀನು ಹೇಳೋದು ನೋಡಿದ್ರೆ. ನಿಮಗೆ ಬೇಜಾರಾಗುತ್ತೆ ಅಷ್ಟೇ. ಆದರೆ ನನಗೆ ನನ್ನ ಜೀವನನೇ ಹಾಳಾಗೋಯ್ತಲ್ಲೇ, ನನ್ನ ನೆಮ್ಮದಿನೇ ಹಾಳು ಮಾಡಿಬಿಟ್ಟಲ್ಲೇ. ಒಂದು ಕ್ಷಣ ನೆಮ್ಮದಿ ಇಲ್ದಿರೋ ಹಾಗೆ ಮಾಡಿಬಿಟ್ಟಲ್ಲೇ. ನೋಡು ನೇತ್ರ, ನಾನು ಏನು ಮಾಡಿಲ್ಲ. ನೀನು ನನ್ನ ಮೇಲೆ ಇಲ್ದಿರೋ ಅಪವಾದೆಲ್ಲ ಹೊರಿಸ್ಬೇಡ. ನಿನ್ನಿಂದ ನಿನ್ನ ಜೀವನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ಯಾ ಅಷ್ಟೇ. ಅದಕ್ಕೆ ನನ್ನ ಕಾರಣ ಅಂತ ಹೇಳ್ಬೇಡ. ನಂದೀಶ್ ಅವ್ರದ್ದು ಇದ್ರಲ್ಲಿ ಏನು ತಪ್ಪಿದೆ? ಅವ್ರಿಗೆ ಗೊತ್ತಿಲ್ಲದಂಗೆ ನೀವು ಮಾತು ಕೊಟ್ಟಿದ್ದು ನಿಮ್ಮ ತಪ್ಪು. ಆದರೆ ನಂದೀಶ್ ಅವ್ರನ್ನ ಯಾಕೆ ಸಿಗಿಸ್ತಿದ್ಯಾ? ನಂದೀಶ್ ಅವ್ರನ್ನ ನಾನು ಯಾಕೆ ಎಳಿತಾ ಇದೆಯಾ ಈ ವಿಷಯಕ್ಕೆ? ನೋಡು, ನಿನ್ನ ಜೀವನ ಹಾಳಾಗಿದ್ದಕ್ಕೆ ನಾನು ನಿಜವಾಗ್ಲೂ ಕಾರಣ ಅಲ್ಲ. ನಿನ್ನ ಜೀವನನ ಸರಿ ಮಾಡೋಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಆದರೆ ಈ ಥರ ನನ್ನ ಮೇಲೆ ಇಲ್ದಿರೋ ಅಪವಾದಂತೂ ಹೊರಿಸ್ಬೇಡ. ಹೋಗೆ ನನ್ನ ಕಣ್ಮುಂದೆ ನಿಂತ್ಕೊಬೇಡ, ಹೋಗೆ. ಪ್ರೇಮ, ಎಲ್ಲಿದ್ಯಾ ನೀನು? ನಾನು ಮನೆಯೆಲ್ಲ ಹುಡುಕ್ತೆ, ಇಲ್ಲೇನು ಮಾಡ್ತಾ ಇದೆಯಾ? ಯಾಕೋ ಬೇಜಾರಾಯ್ತಕ್ಕ, ಅದಕ್ಕೆ ಸುಮ್ಮನೆ ಬಂದು ಕೂತ್ಕೊಂಡೆ. ಬೇಜಾರಾಯ್ತಾ? ಯಾಕೆ? ಯಾರಾದ್ರೂ ಏನಾದ್ರು ಅಂದ್ರ? ಆ ನೇತ್ರನ ಜೊತೆ ಜಗಳಕ್ಕೆ ಹೋಗ್ತೀಯಾ ನೀನು? ಹೇಳಿದ್ರೆ ಕೇಳೋದಿಲ್ಲ. ಅಕ್ಕ, ನಾನು ಅವ್ನ ಜೊತೆ ಏನೇನು ಜಗಳಕ್ಕೆ ಹೋಗ್ಲಿ? ನನಗೇನು ಹುಚ್ಚ? ಅಯ್ಯೋ, ನಾನು ಹಂಗೆ ಹೇಳಿಲ್ಲ ಪ್ರೇಮ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಕ್ಕ, ನೇತ್ರನ ಜೀವನ ಹಿಂಗೆ ಹಾಳಾಗೋಕ್ಕೆ ನಾನು ಕಾರಣನಾ? ಹೇಳು, ನಾನು ಏನಕ್ಕ ತಪ್ಪು ಮಾಡಿದ್ದೀನಿ? ಏನು ಮಾತಾಡ್ತಾ ಇದೀಯಾ ಪ್ರೇಮ? ಅವಳ ಜೀವನ ಹಾಳಾಗೋಕ್ಕೆ ನೀನು ಯಾಕೆ ಕಾರಣ ಆಯ್ತೀಯಾ? ಅದಕ್ಕೂ ನಿಮ್ದು ಏನು ಸಂಬಂಧ? ಏನು ಹೇಳ್ತಾ ಇದೀಯ ಪ್ರೇಮ? ಹೌದಕ್ಕ, ನೇತ್ರನಿಗೆ ಈ ಪರಿಸ್ಥಿತಿ ಬರೋಕ್ಕೆ ನಾನು ಕಾರಣ ಅಂತೆ. ನನ್ನಿಂದ ಅಂತೆ ಅವಳು ಗಂಡನ ಬಿಟ್ಟಿದ್ದು, ನನ್ನಿಂದ ಅಂತೆ ಅವಳಿಗೆ ಡೈವರ್ಸ್ ಕೊಟ್ಟಿದ್ದು ಎಲ್ಲ ನನ್ನ ಮೇಲೆ ಹೇಳ್ಬಿಟ್ಲಕ್ಕ. ಅವಳು ಹಂಗೆ ಆಡ್ತಾಳೆ ಅಂತ ನಂಗೆ ಅವಳ ಮೇಲೆ ಕೋಪ ಇರ್ಬೋದು ನಿಜ. ಆದರೆ ಅವಳ ಜೀವನ ಹಾಳಾಗಲಿ ಅಂತ ಬಯಸೋಷ್ಟು ಕೆಟ್ಟೋಳಲ್ಲಕ್ಕ ನಾನು. ಪ್ರೇಮ, ಸಮಾಧಾನ ಮಾಡ್ಕೋ. ನೀನು ಅಂತೋಳು ಅಂತ ಯಾರು ಹೇಳಿದೀಗ? ಆ ನೇತ್ರ ಯಾಕೆ ಹಂಗೆ ಹೇಳಿದ್ರು ನನಗೆ? ನಾನು ನಂದೀಶ್ ಅವ್ರನ್ನ ಮದುವೆ ಆಗಿದ್ದಕ್ಕಂತೆ ಅವ್ರನ್ನ ಡೈವರ್ಸ್ ಕೊಟ್ಟಿದ್ದು. ಅವ್ರು ನಾನು ದಿನ ನಂದೀಶ್ ಅವ್ರ ಮದುವೆ ಆಗಿದ್ರೆ ಅವಳು ಸುಖವಾಗಿ ಚೆನ್ನಾಗಿ ಅವಳು ಗಂಡನ ಮನೆ ಇರ್ತಿದ್ಲಂತೆ. ಇವತ್ತು ನಾನು ನಂದೀಶ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ ಅಂತೆ ಅವಳಿಗೆ. ಅವಳ ಜೀವನದ ಜೊತೆಗೆ ಅವಳು ನೆಮ್ಮದಿ ಜೊತೆನೂ ಆಟ ಆಡ್ತಿದ್ದೀನಂತೆ. ಅವಳ ನೆಮ್ಮದಿನೂ ಹಾಳು ಮಾಡಿದ್ದೀನಂತೆ. ಒಂದು ಕ್ಷಣನೂ ಅವಳು ನೆಮ್ಮದಿಯಾಗಿದ್ದಾರೋ ಹಾಗೆ ಮಾಡಿದ್ದೀನಂತೆ. ಏನೇನೋ ಹೇಳ್ಬಿಟ್ಲಕ್ಕ. ಏನು ಮಾತಾಡ್ತಿದ್ಯಾ ಪ್ರೇಮ? ಯಾಕೆ ಹಂಗೆಲ್ಲ ಮಾತಾಡೋದು ನೋಡು? ಅವಳಿಗೇನು ಬುದ್ಧಿ ಇಲ್ವಾ? ಹಾಂ, ಅವಳ ಕೈಯಾರೆ ಅವಳ ಜೀವನ ಹಾಳು ಮಾಡಿಕೊಂಡು ನಿನ್ನೆ ಯಾಕೆ ಹೇಳ್ತಾಳೆ ಅವಳು? ಅವಳಿಗೂ ಅವ್ರ ಅಮ್ಮಂಗೂ ಹೇಳಿದ್ರಾ ನಂದೀಶು ಮದುವೆ ಆಯ್ತೀನಿ ಅಂತ?
ಹಾಂ ಅವ್ರು ಯಾಕೆ ಅವ್ರು ನಮ್ಗೆ ಕೇಳ್ತಾನೆ ಮಾತು ಕೊಡಬೇಕಿತ್ತು. ಮಾತು ಕೊಟ್ಬಿಟ್ಟು ತಪ್ಪು ಮಾಡಿದ್ದು ಅವರು. ಈಗ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಾ? ಸ್ವಲ್ಪ ಆದರೂ ಜವಾಬ್ದಾರಿ ಇರಬೇಕು ಅವಳಿಗೆ. ಬಾಯಿ ಬಂದಾಗ ಮಾತಾಡಿದ್ರೆ ಎಲ್ಲ ಅನ್ಸ್ಕೊಬಿಡ್ತಾರೆ ಅಂತ ಅನ್ಕೊಬಿಟ್ಟವಳೆ. ಅನ್ಸ್ಕೊಂಡಲ್ಲಕ್ಕ ಈಗ ಅನ್ಸ್ಕೊಂಡಲ್ಲ, ಹೆಂಗೆಲ್ಲ ಮಾತಾಡಿದ್ಲು ಗೊತ್ತಾ ಅವಳು. ಏನಕ್ಕ ಇದೆಲ್ಲ? ನನ್ನ ಹಣೆ ಬರನೇ ಸರಿ ಇಲ್ಲ ಬಿಡು. ಪ್ರೇಮ, ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದ ನೀನು ಯಾವಾಗಲೂ ನೋಡಿಲ್ಲ ನಾನು. ಇದು ಯಾಕೆ ಹಿಂಗೆ ಆಡ್ತಾ ಇದೆಯಾ? ಎಲ್ಲನೂ ಅಷ್ಟು ಚೆನ್ನಾಗಿ ಧೈರ್ಯವಾಗಿ ಮಾತಾಡ್ತಿದ್ದಾಳು, ಎದುರಿಸ್ತಾ ಇದ್ದಾಳು. ಇವತ್ತು ಅವಳು ಮಾತಿಗೆ ಇಷ್ಟು ಎದುರ್ಕೊಂಡಿದ್ಯಾ, ಬೇಜಾರು ಮಾಡ್ಕೊಂಡಿದ್ಯಾ? ಏನು ಮಾಡೋದಕ್ಕ? ಅವಳು ಆ ಥರ ಮಾತಾಡ್ತಾಳೆ. ಅವಳು ಅಷ್ಟು ಹರ್ಟ್ ಆಗೋ ಥರ ಮಾತಾಡಿದ್ಲು ನನಗೆ. ನಿನ್ನಿಂದ ಅಂತ ಎಷ್ಟು ಸತಿ ಹೇಳಿದ್ಲು ಗೊತ್ತಾ? ನಿನ್ನಿಂದ ನನ್ನ ಜೀವನ ಹಾಳಾಯಿತು, ನಿನ್ನಿಂದ ಇವತ್ತು ನಾನು ನೆಮ್ಮದಿಯಾಗಿಲ್ಲ ಅಂತೆಲ್ಲ ಹೇಳಿದ್ಲು. ಒಂದು ಹೆಣ್ಣಿನ ಜೀವನನ ಹಾಳು ಮಾಡೋದಂದ್ರೆ ಅಷ್ಟು ಸುಲಭನಾಕ್ಕ? ಇನ್ನೊಬ್ರು ನೆಮ್ಮದಿನ ಹಾಳು ಮಾಡೋದಂದ್ರೆ ಅಷ್ಟು ಸುಲಭನಾ? ನನಗೆ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ಅಕ್ಕ. ಅವಳು ಹಂಗೆ ಆಡ್ತಾಳಲ್ಲ, ಅವಳು ಸ್ವಲ್ಪ ಪಾಠ ಕಲಿಸ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿರೋದು ನಿಜ. ಆದರೆ ಅವಳು ಜೀವನ ಹಾಳಾಗಲಿ ಅಂತ ನಾನು ಬಯಸ್ತೀನಿ ಅಕ್ಕ. ಸರಿ, ಈಗ ಏನಾದರೂ ಮಾಡೋಕ್ಕಾಯ್ತಿದೆ ಬಿಡು, ನೀನು ಯೋಚನೆ ಮಾಡಬೇಡ. ನಾನು ಅವಳ ಹತ್ರ ಬೇಕಾದ್ರೆ ಮಾತಾಡ್ತೀನಿ. ನೀನು ಮಾತಾಡೋದ್ರಿಂದ ಏನೂ ಆಗೋದಿಲ್ಲ ಅಕ್ಕ. ಅವಳ ಜೀವನ ಸರಿ ಮಾಡಿದ್ರೇ ನನಗೆ ಈ ಅಪವಾದವನ್ನು ತಡ್ಕೊಳಕ್ಕಾಗೋದು. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ನೀನು ತಪ್ಪು ತಿಳ್ಕೊಂಡಿದ್ಯಾ ಪ್ರೇಮ. ಅವಳ ಜೀವನನ ನೀನು ಎಷ್ಟು ಸತಿ ಸರಿ ಮಾಡಿದ್ಯಾ ಯೋಚನೆ ಮಾಡು. ನಾನು ಯಾವನ ಫ್ರಾಡ್ ಒಬ್ಬ ಬಂದು ಅವಳನ್ನ ಮದುವೆ ಆಯ್ತೀನಿ ಅಂತ ನಿಂತಿದ್ದ ತಾನೆ, ಪಾರಿನವನು ಹಂಗೆ ಹಿಂಗೆ ಅಂತ. ಆ ಮೋಸ್ಕಾರನಿಂದ ನೀನು ಅವಳನ್ನ ಕಾಪಾಡಲಿಲ್ವಾ? ಅದನ್ನು ಅವಳು ಮರ್ತ್ಬಿಟ್ಲ ಹೇಳು? ಹೌದಕ್ಕ, ಅದು ಯಾವುದು ಅವಳು ನೆನ್ಪಿಟ್ಕೊಂಡಿಲ್ಲ. ಅವಳಿಗೆ ಒಳ್ಳೇದು ಮಾಡೋದು ಯಾವುದು ಗೊತ್ತಾಗೋದಿಲ್ಲ. ನಾವು ಅವಳಿಗೆ ಏನು ಕೆಟ್ಟದ್ದು ಮಾಡಿದ್ದೀವಿ ಅನ್ನೋದೇ ಅವಳು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಂಡಿರೋದು. ಆದರೆ ನನಗೆ ಏನು ಮಾಡಿಲ್ಲಕ್ಕ. ನಾನು ನಂದೀಶ್ವರನ ಪ್ರೀತಿಸ್ದೆ ಮದುವೆ ಆದೆ ಅಷ್ಟೇ. ಆದರೆ ನಾನು ಅವಳ ಜೀವನ ಹಾಳು ಮಾಡೋಕ್ಕೆ ನಾನೇ ಇರೋಕ್ಕೆ ಸಾಧ್ಯ? ಇವಾಗ ನೀನು ಸುಮ್ಮನೆ ಇರು ಪ್ರೇಮ, ಏನಾದರೂ ಮಾಡೋಣ, ನೀನು ಧೈರ್ಯವಾಗಿರು. ಇಲ್ಲ ಅಕ್ಕ, ಏನಾದರೂ ಮಾಡಲೇಬೇಕು. ಅವಳ ಜೀವನ ನಾನು ಸರಿ ಮಾಡಲೇಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಕ. ಆ ಪ್ರೇಮ, ನಿಮಗೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ, ಮರ್ತೇ ಹೋಯ್ತು ನನಗೆ ನೋಡು. ಏನಕ್ಕ? ಏನು ಹೇಳ್ತಾ ಇದೀಯಕ್ಕ? ಹಂಗಾದ್ರೆ ನೇತ್ರನ ಗಂಡನ ಮದುವೆ ಆಗಲಿಲ್ವಾ? ನಿಂಗೆ ಯಾರು ಹೇಳಿದ್ರು ಇದನ್ನು? ನೀನು ಯಾಕೆ ಇಷ್ಟು ದಿನ ಹೇಳಿಲ್ಲ? ಅಯ್ಯೋ, ಈ ವಿಷಯ ನನಗೆ ನೆನ್ನೆನೇ ಗೊತ್ತಾಗಿದ್ದು. ನಾನು ನೆನ್ನೆಯಿಂದ ನಿಂಗೆ ಹೇಳ್ಬೇಕು ಅನ್ಕೋತಾ ಇದ್ದೀನಿ, ಮರ್ತು ಹೋಗ್ತಾ ಇದೆ. ಹೌದಾ? ಯಾರು ಹೇಳಿದ್ದು ನಿಂಗೆ ಈ ವಿಷಯನ? ಅಯ್ಯೋ, ನನ್ನ ಮೂರಲ್ಲಿ ಒಬ್ಬರು ಬೆಂಗಳೂರಲ್ಲೇ ಕೆಲಸ ಮಾಡ್ತವ್ರೆ. ಅವರು ಇವತ್ತು ಈ ಊರಲ್ಲಿ ಏನೋ ಕೆಲಸ ಇದೆ ಅಂತ ಬಂದಿದ್ರಂತೆ. ನಾನು ಬಟ್ಟೆ ತೊಳೆಯೋಕೆ ಹೋಗ್ತಿದ್ನಲ್ಲ, ಆವಾಗ ಸಿಕ್ಕಿದ್ರು. ಆವಾಗ ಹಂಗೆ ಮಾತಾಡಿಸ್ತಾ ಇದ್ದೆ. ಆಗ ಅವರು ನಿನ್ನ ನಾದಿನಿ ಗಂಡ ನನಗೆ ಗೊತ್ತು, ಆಕಾಶ್ ಅಲ್ವಾ, ಡೈವರ್ಸ್ ಆಯ್ತಂತಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾಯಿದ್ರು. ನಾನು ಹಂಗೆ ಕೊಟ್ಬಿಟ್ರು ಕನ್ನಡ, ಹಿಂಗೆ ಆಯಿತು ಅಂತ ನಾನು ಹೇಳ್ತಾ ಇದ್ದೆ. ಆವಾಗ ಹೇಳಿದ್ರು ಮದುವೆ ಫಿಕ್ಸ್ ಆಗಿತ್ತಲ್ಲ, ಅವ್ನು ಮದುವೆ ಆಗಲಿಲ್ಲ, ಹುಡುಗಿ ನೋಡ್ತವ್ರೆ ಈಗ ಬೇರೆ ಕಡೆ, ಹಿಂಗಾಯಿತು ಅಂತ ಹೇಳಿದ್ರು. ಏನು ಹೇಳ್ತಾ ಇದೆಯಕ್ಕ? ನಿಜಾನಾ? ಹಾಗಿದ್ರೆ ಹೇಗಾದರೂ ಮಾಡಿ ಅವ್ರನ್ನ ಮೀಟ್ ಮಾಡಬೇಕಕ್ಕ. ಹೇಗಾದರೂ ಮಾಡಿ ಇದನ್ನೆಲ್ಲ ಸರಿ ಮಾಡ್ಬೇಕು ನಾವು. ಆದರೆ ಮತ್ತೆ ಅವ್ರ ನೇತ್ರನ ಒಪ್ಕೋತಾರ ಪ್ರೇಮ? ನಾವು ಹೇಗಾದರೂ ಮಾಡಿ ಒಪ್ಪಿಸ್ಬೇಕಕ್ಕ. ಅವ್ರ ಜೀವನ ಸರಿ ಮಾಡಲಿಲ್ಲ ಅಂದರೆ ಆ ಅಪವಾದ ನನ್ನ ಮೇಲೆ ಬರುತ್ತೆ. ಪ್ಲೀಸ್ ಅಕ್ಕ, ಏನಾದರೂ ಮಾಡಬೇಕು. ಸರಿ ಪ್ರೇಮ, ಏನಾದರೂ ಮಾಡೋಣ, ಯೋಚನೆ ಮಾಡೋಣ. ನೀನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಸರಿ ಅಕ್ಕ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.